ಇವತ್ತು ಏಪ್ರಿಲ್ 14 ಆಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಬರ್ತ್ಡೇ. ನಾವು ಮೂವರಲ್ಲಿ ಯಾರು ಸೆಕೆಂಡ್ ಆಗೋದಂತ ಆಗ್ತೀನಿ ಇವಾಗ. ಆಜು ಆಗ್ಲಿಲ್ಲ. ಅದೇ ഞങ്ങക്ക് ഉണ്ടെങ്കിൽ മാത്രം കിട്ടുന്നത് എത്ര ഫൈറ്റ് അങ്ങ് കിട്ടുന്നില്ല. ಹೌದಾ ഞാനൊക്കെ കടക്കിച്ചില്ല എന്ത് ഗൊಂತಾയില്ല അങ്ങനെ പോന്ന ഗൊಂತಾവದು ಗೈಸ್. ಒಂದ್ ದಿವಸ ಆಯ್ತಂತೆ ಸ್ನಾನ ಮಾಡಿದೆ. ಹೌದಾ? ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ 30 days ಡೈಲಿ ಲಾಗ್ ಚಾಲೆಂಜ್ ನಲ್ಲಿ ಇವತ್ತು ಡೇ 7. ಇವತ್ತು ಬೆಳಿಗ್ಗೆ ಬೇಗ ಎದ್ದಿದ್ವಿ. ಸೊ ಉಡುಪಿಗೊಮ್ಮೆ ಹೋಗ್ಲಿಕ್ಕೆ ಇತ್ತು, ಅಂದ್ರೆ ಸಲೂನ್ಗೆ ಹೇರ್ ಕಟ್ ಮಾಡ್ಲಿಕ್ಕೆ. ಸೊ ನಾನು ಮತ್ತೆ ಲುಬಾಬಾ ಹೋಗ್ತಾ ಇದ್ದೇವೆ. ಲೆಟ್ಸ್ ಗೋ. ಅಂದ್ರೆ സ്കൂട്ടിയില് മുടിപ്പോകും എന്താ നീ കാത്തേ എനക്ക് എന്തൊക്കെ പന്നെ എങ്ങനെ അങ്ങനെ അതെന്ത് ലാരു ബുൾഡോസറാ? ബുൾഡോസറാ എന്താ അങ്ങനെ കൊണ്ടുവന്നു? വാട വെക്കാന ಐಸ್ ಕ್ರೀಮ್ ಬೇಕಂತೆ. ಇಲ್ಲೇ ನಿಲ್ಸ್ಲಿಕ್ಕೆ ಹೇಳಿದ್ಲು. ಹೇಳಿ ಪೈ ಹೆಂಗನ ಮನ್ನ ಬೋ ದಾದ ಬೋರ್ಡು. ಅದು ಅದಾವ ಅದೇ ಇದೆ. ಥ್ಯಾಂಕ್ ಯು ಜೆಲ್ಲಿ. ಯಾರಿಗೆ? ಅನಕ್ಕಲ್ಲ, ಅಕ್ಕಗೆ. ಅಕ್ಕಗೆ ಜೆಲ್ನ ಇರಿ. ഞാനല്ലേ ചെല്ലേ നില്ല തിന്നിട്ട് പോയി. ആര് ചെല്ലേ? നീ ചെല്ല ഞാൻ ചെല്ലതാ? ഞാൻ ചെല്ലേ. ഇപ്പൊ എന്റെ പാന്റ് കിട്ടി കണ്ട മല്ല തിന്ന് അവാ കടക്ക് ചെല്ലെങ്കിൽ എന്ത് അത് എന്ത് കടക്ക് ചെല്ലെങ്കിൽ കിടക്ക് ആണ് ചെല്ലെങ്കിൽ എന്ത് കടക്ക് ചെല്ലെങ്കിൽ എന്തിനാ എന്തൊക്കെ ചെന്ന കടക്ക് ചെല്ല് ഞാനൊക്കെ കടക്ക് ചെല്ല എന്ത് ഗൊಂತಾയില്ല അങ്ങനെ പോന്ന ഗൊಂತಾവದು ಚೆನ್ನಿಲ್ಲ ಅಲ್ಲೇ ನೋಡಿ. ಬೆಳಿಗ್ಗೆ ಬೆಳಿಗ್ಗೆ ಒಂದು ಇದು ಐಫೋನ್ ಇದು ಕನೆಕ್ಟರ್ ಇದು ಇದಕ್ಕೆ ಮೈಕ್ಗೆ ಇದರದ್ದು ಪಿನ್ ಕಟ್ ಆಗಿ ಹೋಯ್ತು ಕೀಸಿಗೆ ಹಾಕುವಾಗ ಫೋನ್ ಶೀಟ್. ಇವಾಗ ಮೈಕ್ ಇಲ್ಲದೆ ವಿಡಿಯೋ ಮಾಡ್ತಾ ಇದ್ದೇನೆ. ಅದೆಲ್ಲ ಬರ್ತವೆ ಕೈಕದ ಬಸ್ಸಿಗೆ ಬಾ. ಹೌದು ಕಡ್ಕೆ ಅಂದೆ ಎಂದ ನನಗೆ ಗೊತ್ತಾಯ್ತಿಲ್ಲ. அப்ப கடுக்கு படிக்க நான் காலேஜ் போனா கடுக்கு செய்யலங்க. இப்ப இது காட்டில ஓட்றா இது சார்ஜர் மட்டும் அது மைக் ഉണ്ട് அது கீசல ഉണ്ട് ஒரு காட்டிட்டு
ಇದು ಕನೆಕ್ಟರ್ അപ്പൊ ഈ വരില്ലേ മതി കടക്ക് അപ്പൊ ഞാൻ ഈനെ പഠിക്കാൻ കോളേജ് പോണല്ലേ എനക്കെന്തായിരുന്നില്ല അപ്പൊ നീ എപ്പ പഠിച്ചതല്ലോ അവിടെ മങ്ങലല്ല അത് അതിനെ അവർ വിൽക്കുന്നു സെയിലാക്കുന്നു ആൾമാർക്ക് കൊടുക്കുന്നു പൈസ ಅದು ಮೀತಕ್ಕೆ ಫೋನು ಗೈಸ್ ನಾನು ಕೂದಲು ಅದು ಹೇರ್ ಕಟ್ ಮಾಡ್ಲಿಕ್ಕೆ ಬಂದದಲ್ವಾ ಇವತ್ತು ಮಂಗಳವಾರ ಅಂತ ನನಗೆ ನೆನಪೇ ಇಲ್ಲ ಸಲೂನ್ ಎಲ್ಲ ಕ್ಲೋಸ್ ಬಾವ್ ಪೈ ಎಂದೆ ಐಕ್ಯನ ನೀ ಎಲ್ಲ ತಿಂದಿಟ್ಟು ಬಂದ ಅವತ್ತು ಎನಿಸೀದ ಅವತ್ತಕ್ಕೆ ಆಯ್ ಪೈ ಬಾ ನಿಂಗೆ എന്ത് സീരമ്മ ജ്യൂസ് കുടിച്ചല്ലേ വേറെന്ത് വാട്ടലിക്ക് ഞങ്ങൾ പോയി നിനക്ക് എന്ത് വേണം ചെല്ല് ബാ സൈഡിൽ കാറ് ഇപ്പറ വാ കട്ടാക്കിട്ടാ ಬೆಳಿಗ್ಗೆನೆ ಹೇಳಿದೆ ನಂದು ಆ ಕನೆಕ್ಟರ್ ಕಟ್ ಆಯ್ತು ಅಂತ ಒಂದು ಆ ಮೈಕ್ ಇದು ಕನೆಕ್ಟರ್ಗೋಸ್ಕರ ದೇರ್ಲಕಟ್ಟೆ ಹೋದೆ ಬೇರೆ ಮೊಬೈಲ್ ಶಾಪ್ನಲ್ಲೆಲ್ಲ ಹುಡುಕಿದೆ ಒಂದು ಕಡೆನೂ ಸಿಗ್ತಾ ಇಲ್ಲ ಇವಾಗ ಮೈಕ್ ಇಲ್ಲದೆ ವಿಡಿಯೋ ಮಾಡ್ತಾ ಇದ್ದೇನೆ ನಾಯ್ಸ್ ಎಲ್ಲ ಕೇಳ್ತಾ ಇರ್ಬೋದು ಸೊ ಬಿಸಿಲಲ್ಲಿ ಹೋದದ್ದಲ್ವಾ ಒಂದು ಕರೀಮ್ ಜ್ಯೂಸ್ ಕುಡಿಯೋಣ ಅಂತ ಕಬ್ಬು ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿಗೆ ಬಂದಿದ್ವಿ ಕೊಣಾಜೆಯಲ್ಲಿ ಹೊರಗಡೆ ಏನು ಬಿಸಿಲು ಗೈಸ್ ಹೊರಗಡೆ ಹೋಗಕ್ಕಾಗ್ತಾ ಇಲ್ಲ ನನಗೆ ಸೊ ಮೈಕ್ ಇಲ್ಲದೆ ನನಗೆ ವಿಡಿಯೋಸ್ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಇಲ್ಲಿ ಮುಡಿಪಿನಲ್ಲಿ ಓಲ್ಡ್ ಟೌನ್ ಇದೆಯಲ್ಲ ಡ್ರೆಸ್ ಅಂಗಡಿ ಅಲ್ಲಿಗೆ ಬಂದು ಮಲಗಿದ್ದೇನೆ ಏನು ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ ಮೈಕ್ ಇಲ್ಲದೆ ಪ್ರಮೋಷನ್ ಮಾಡ್ಲಿಕ್ಕಿತ್ತು ಲಾಗ್ ಕೂಡ ಮಾಡ್ತಾ ಇದ್ದೇನೆ ಮೈಕ್ ಗೈಸ್ ಒಂದ್ ದಿವಸ ಆಯ್ತಂದ್ರೆ ಸ್ನಾನ ಮಾಡಿದೆ ಹೌದಾ ಹೌದಾ ಏನ್ ಮಾಡ್ತಿದ್ಯಾ ಏನ್ ಕತೆ ಏನ್ ವಿಷಯ ಗೈಸ್ ನಾ ಹೇಳಿದೆ ಅಲ್ಲ ಹೊರಗಡೆ ಬಿಸಿಲು ಅಂತ ಅದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಬಂದದ್ದು ಓಲ್ಡ್ ಟೌನ್ಗೆ ಇದು ಅದರ ಓನರ್ ಬಂದ ತಕ್ಷಣ ಹೇಳ್ತಾ ಇದ್ದಾನೆ ಸ್ನಾನ ಮಾಡ್ಲಿಲ್ಲ ಒಂದ್ ದಿವಸ ಆಯ್ತು ಅಂತ ಇವನ ನೋಡಿ ಅಂತೆ ಅವನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಯಾಕೆ ಯಾಕೆ ಗೊತ್ತಿಲ್ಲ ಅವನ ಹತ್ರ ಕೇಳ್ಬೇಕು ಎಂದು ಅವನನ್ನು ಯಾಕೆ ಇದು ಮಾಡಿದ್ದು ಮನೆಯಿಂದ ಹೊರಗೆ ಹಾಕಿದ್ದು ಎಂದಿಟ್ರೆ ಸೆಪಿಗೆ ಬರ್ತಾಗಿದ್ದು ನಿನ್ಗೆ ಯಾರು ಹೇಳಿದ್ದು ಅವನೇ ಹೇಳಿದ್ದು ನಿನ್ನ ಹತ್ರ ಯಾಕೆ ಹೇಳಿದ್ದು ಅದ ಬ್ಯಾಗ್ ಎಲ್ಲ ತಗೊಂಡು ಬಂದದ್ದು ಅದೇ ಯಾಕೆ ಅವನು ಬ್ಯಾಗ್ ತಂದದ್ದು ಗೈಸ್ ಬಾಡಿ ನೋಡಿ ಅಂತೆ ಫುಲ್ ವೀಕ್ ಆಗಿದೆ ಜಿಮ್ಗೆ ಹೋಗ್ಬೇಕಲ್ಲ ಏನಾದ್ರು ಟಿಪ್ಸ್ ಇದೆಯಾ ವೆಯ್ಟ್ ಗೇನ್ ಮಾಡ್ಲಿಕ್ಕೆ ಫುಲ್ಲು ಬಾಡಿ ಎಲ್ಲ ಮಾಡಿ ಬೈಸಪ್ ಅಲ್ಲದ ಹೀಗೆ ಮಾಡುವಾಗ ಇಲ್ಲಿಗೆ ಬರಬೇಕು ಮುಖದ ಹತ್ರ ಮತ್ತೆ ಚೆಸ್ಟ್ ಸ್ವಲ್ಪ ಹೀಗೆ ನಿಲ್ಬೇಕು ನಿಂದು ಬಾಡಿ ಓಕೆ ಫಿಟ್ ಇದೆ ಸೊ ಗೈಸ್ ವೆಯ್ಟ್ ಗೇನ್ ಮಾಡೋ ಟಿಪ್ಸ್ ಏನಾದಿದ್ರೆ ಹೇಳಿ ಓಕೆ ಅದೇ ಇವತ್ತು ಏಪ್ರಿಲ್ 14 ಆ್ಯಕ್ಚುಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಬರ್ತ್ಡೇ ಸೊ ಈ ದಿನ ಆದರೂ ನಾವು ಅವರನ್ನು ಗೌರವದಿಂದ ನೆನೆಸ್ಕೊಳ್ಬೇಕು ಯಾಕಂದರೆ ಅವರು ಸಂವಿಧಾನವನ್ನು ರೂಪಿಸಿದ್ದಾರೆ ಮತ್ತು ಸಮಾಜದಲ್ಲಿರುವ ಸಮಾನತೆಗೋಸ್ಕರ ಹೋರಾಡಿದ್ದಾರೆ ಸೊ ಸ್ಯಾಲ್ಯೂಟ್ ಅವರಿಗೆ ಸೊ ಹೋಗೋಣ ATMಗೆ ಹೋಗಿ ಬರೋಣ ಮತ್ತೆ ಆ ಫ್ರೆಂಡ್ ಬಂದ್ರು ಬರ್ಬೋದು ಅಷ್ಟೊತ್ತಿಗೆ ಆಗುವಾಗ ಮತ್ತೆ ಪ್ರಮೋಷನ್ ಇದೆ ಟೈಮ್ ಆಗ್ತಾ ಬಂತು ಏನು ಇವತ್ತು ಏನು ಕೆಲಸನೇ ನಡೀಲಿಲ್ಲ ಅಂದ್ರೆ 2 ಪ್ರಮೋಷನ್ ಇತ್ತು ನೋಡುವ
ಏನ್ ಸರ್ ಕೂಲ್ ಡ್ರಿಂಕ್ಸ್ ಬೇಕಿತ್ತಾ? ಹೌದಾ, ಹಾಗಾದ್ರೆ ನಿಮ್ಗೆ ಒಳ್ಳೆ ಒಂದು ಪ್ರಾಡಕ್ಟ್ ಇದೆ, ನಾನು ತೋರಿಸ್ತೇನೆ. ರೈಸ್ ಇದ್ಯಾರು ಗೊತ್ತುಂಟಾ? ನಿಮ್ಮ ಹೆಸರೇ? ನನ್ನ ದೊಡ್ಡ ಸಪೋರ್ಟರ್ ಬದ್ರುದ್ದೀನ್, ಯಾವಾಗ್ಲೂ ಬದ್ರುದ್ದೀನ್. ಲೂಲು ಮಾಲ್ ಅಲ್ಲ, ಐಡಿಯಲ್ ಮಾಲ್. ಇದು ಆಕ್ಚುಲಿ ಅದು ಬರೋದಿಲ್ವಾ? ಬರ್ತಾ ಇಲ್ಲ. ಸರಿ, ಟ್ರೈ ಮಾಡಿ. भाई क्या हो गया? बुलाया वो उसको? ठीक है. कौन सा वो आइसक्रीम कौन सा है? मैंगो हमको वो नहीं है, वो कट करने का कुल्फी जैसा. हम वो कंपनी का आइटम है. वैसा है. वो मिल्क का दे दो, ಕ್ಯಾಂಡಿ ಗೈಸ್. ನಾವು ಚಿಕನ್ ಇರುವಾಗ ಒಂದು ತಿಂತಾ ಇದ್ದೇವಲ್ಲ, ಕಟ್ ಮಾಡಿ ಕಟ್ ಮಾಡಿ ಒಂದು ಕುಲ್ಫಿ ತಿಂತಾ ಇದ್ವಿ. ಅದರ ಹೆಸರೇನು? ಕುಲ್ಫಿ. ಅದು ತಿಂತಾ ಇದ್ರೆ ನೊಸ್ಟಾಲ್ಜಿಯಾ ಫೀಲ್ ಬರುತ್ತೆ. ಸೊ ಅದಕ್ಕೆ ಅದು ಕೇಳಿದ್ದು. ಅದಿಲ್ಲ, ಮಿಲ್ಕ್ ಇದ್ದಿದೆ. ನಿಂಗೆ ಯಾವುದು? ಕುಲ್ಫಿ. ನಿಮ್ಗೆ ಇವನು ನೋಡಿದ ಲಾಲಿಪಾಪ್, ಕುಲ್ಫಿ ಕಾಡ್ಲಿಕ್ಕೆ ಮಾತ್ರ ಗಡ್ಡಲ್ಲಿಟ್ಟು ದೊಡ್ಡವನಾಗಿದ್ದಾನೆ. हाँ तो मैं ना बोलते हम ले लो. ಅದು nostalgia. ನೊಸ್ಟಾಲ್ಜಿಯಾ ಆ ಟೇಸ್ಟ್ ಇಲ್ಲ. ಅದೆಲ್ಲ ಪಂಡಿ ಇಪ್ಪ ಎಂದೆಲ್ಲ ಆಯ್ತದೆ ಅವನು ಬೇರೆ ಪಲ್ಲಿ. ಗೈಸ್ ವಾಸೆಯಿಂದ ತಗೊಂಡೆ ಗೈಸ್. रहता है वाइट वाला. ನೈ ಬಸ್ ಥ್ಯಾಂಕ್ ಯು. ನೋಡಿ ಅಂತೆ ಬಿದ್ದ ತಕ್ಷಣ ಇನ್ನೊಂದು ತಿನ್ನಿ ಅಂತ ತಂದ್ರು, ಬಾಯ್ ಎಲ್ಲ ಕೊಟ್ರು. ಥ್ಯಾಂಕ್ ಯು ಬಾಯ್. ಓ ಪ್ಯಾರ್ ದೇನೆ ಕೇಳಿ ಶುಕ್ರಿಯಾ. ಆದರೂ ಸಹ ನಂದು ಇದು ಹೋಯ್ತು ಗೈಸ್. ಆಯ್ತು, ನಂಕನ್ನು ಈಚಿರೋಣ ನಂಗೆ ಕಟ್ಟದು ಇಲ್ಲ ಡೀಪ್ ಮೀನಿಂಗ್ ಇದೆ ಗೈಸ್. ಏನು ನಮ್ಗೆ ಅಂತ ಇದ್ರೆ ನಮ್ಗೇನೆ ಸಿಗುತ್ತೆ. ನಾರ್ಮಲ್ ಅಲ್ಲ ಇವನು ತುಂಬಾ ಈಗ ಮಾತಾಡೋದೆಲ್ಲ ಡೀಪ್ ಮೀನಿಂಗ್ ಇರೋದೆ ಎಲ್ಲ ಹೋಗಿದೆ. ನಮ್ಗೆ ಅಂತ ಇದ್ರೆ ನಮ್ಗೆ ಸಿಗುತ್ತೆ, ಇಲ್ಲ ಅಂದ್ರೆ ವಿಧಿಯ ಬರಹ, ವಿಧಿಯ ಕೈವಾಡ, ಏನೇನೋ ನಡೆಯುತ್ತೆ. ಫೈಟ್ ಫಾರ್ ಇಟ್. ನಿಲ್ಲ ಹೇಳು ನೆನಪು ಮಾಡು. ಹೇಳು ಹಾ ಹೇಳು ಏನ್ ಹೇಳ್ತಾ ಇದೆ? ಇಫ್ ಯು ವಾಂಟ್ ಇಟ್ ಫೈಟ್ ಫಾರ್ ಇಟ್ ಅಷ್ಟೇವಾ? ಅದೇನೇ ഞങ്ങൾക്ക് ഉണ്ടെങ്കിൽ മാത്രം കിട്ടുന്നത്, എത്ര ഫൈറ്റ് അങ്ങ് കിട്ടുന്നില്ല. ಹೌದಾ? ಒಂದು ಶಾಯರ ಇಲ್ಲ ಅದೇ ಡೀಪ್ ಅಲ್ಲಿ? താജു ക്ലിഫ് നോടുന്നു ഞാനിരുന്നില്ല. ಗೈಸ್ ಸಂಜೆ ಬಂದು ಗ್ರೌಂಡ್ ಅಲ್ಲಿ ಆಟ ಆಡುದು ಏನೋ ಒಂದು ಖುಷಿ ಅಲ್ವಾ? ನೋಡಿ ಅಂತೆ ಡಿಪ್ರೆಷನ್ ಮೂಡ್ ಹೋಗಿದೆ, ಇವತ್ತು ಆಗ್ತಾ ಇದೆ ನೋಡಿ. ಒಳ್ಳೆ ಬ್ಯಾಟ್ ಎಲ್ಲ ಹಿಡಿದು ಇವತ್ತು ಫುಲ್ ಆಕ್ಟಿವ್ ಆಗಿದ್ದಾನೆ. ಇದ್ಯಾರು ಗೊತ್ತೇನೆ, ಮೊನ್ನೆ ಅಷ್ಟು ದುಬೈಗೆ ಹೋಗಿ ಬಂದದ್ದು. ಆಸಿಫ್ ನಾನು ಮನೆಗೆ ಹೋಗುದು, ನನಗೆ ಸ್ವಲ್ಪ ಹಸಿವಾಗ್ತಾ ಇದೆ, ಇನ್ನು ಊಟ ಮಾಡಬೇಕಷ್ಟೇ. ಸೊ ಆಟ ಆಡಿದ್ರೆ ಆಗಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ರಹೀಮ್ ಭಾಯ್ ಅಸ್ಲಾಮ್ ವಲೈಕುಮ್. ರಹೀಮ್ ಭಾಯ್ ಅವರ ಅರಮನೆ ರೆಡಿ ಆಗ್ತಾ ಇದೆ ಸೂನ್. ಯಾವಾಗ? ಎಷ್ಟು ದಿನ ಇಡಬಹುದು? 6 ಮಂತ್. ನಮ್ಗೆಲ್ಲ ಒಳ್ಳೆ ಪಾರ್ಟಿ ಇದೆಯಲ್ವಾ? ಸೂನ್. ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯಾ? ನನಗೆ, ನನ್ನ ಮಕ್ಕಳಿಗೆ. ಓಕೆ ಅಟಾ. ಸೊ ಗೈಸ್, ನಾನು ಊಟ ಮಾಡಿ ಸಂಜೆ ಮಲಗಿದ್ದೆ ಗೊತ್ತುಂಟು. ಹೊರಗೆ ಬರುವಾಗ ಕತ್ತಲಾಗಿದೆ. ಸೊ ನೈಟ್ ಆಗ್ಬೇಕಲ್ಲ, ನೈಟ್ ಸಮಯ ಹೋಗ್ಬೇಕಲ್ಲ, ಅದಕ್ಕೊಂದು ಲೂಡ ಆಟ ಆಡುವ ಅಂತ ಕೂತ್ಕೊಂಡಿದ್ದೇನೆ. ನಿಂಗೆ ಇದ್ರಾ? ರೆಡ್, ನಿಂಗೆ ಗ್ರೀನ್, ನಿಂಗೆ ಎಲ್ಲೋ. ಸೊ ನಾನು ಬ್ಲೂ. ನೋಡುವ ಕಾಯಿನ್ ಇಲ್ಲ. ಅದಾ ನಂಗೆ ಯಾವಾಗ್ಲೂ ಮೊದಲ ಇದ್ರಲ್ಲಿ ಬೀಳುತ್ತೆ 6. 2 ವಿನ್ ಆಗಿದೆ. ಇನ್ನಾರ
ಕಾಂಪಿಟೇಟರ್, ನನ್ನ ಕಾಂಪಿಟೇಟರ್. ಕೊಟ್ಟೆ ಕೈ ಹೊಡೆಯಡು ಒಂದು 5 3 ಹೆಂಗ ಹೋಯ್ ಮೊದಲ ಅಟೆಂಪ್ಟ್ ಅಲ್ಲಿ ಎಲ್ರದ್ದು ಬಿತ್ತು 6-5. ಸೊ ಇವಾಗ 2ನೇ ಪಂದ್ಯಾಟ. ನನಗೆ ಒಳಗೆ ನನ್ನ 4 ಕಾಯಿನ್ ಕೂಡ ಒಳಗಡೆ ಇದೆ. ನನ್ನನ್ನು ಸಾಯಿಸುದು ಇವನು. ಸೊ ರಿವೆಂಜ್ ಪಕ್ಕ. ನೋಡುವ ನಂದಿವಾಗ 6, ಇಲ್ಲಾಂದ್ರೆ ನನಗೆ 4 ಫೈನಲಿ ಗೈಸ್ ಕಮ್ ಬ್ಯಾಕ್ ತಾಜಿದ್ದು ಟಾನ್ 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 ಟಾ ಮತ್ತೊಂದು 6. ಆಟದ ಇಂಟರ್ವಲ್ ಆಗ್ತಾ ಬಂತು. ಇವನೊಂದು 4 ಕಾಯಿನ್ ಕೂಡ ಒಳಗಡೆ. ಈಗ ಟಾಪ್ ಅಲ್ಲಿರೋದು 5 ನೋಡಿ. 2 ಕಾಯಿನ್ ಫಿನಿಶ್ ಹತ್ರ ಬರ್ತಾ ಇದೆ. ಆದ್ರೆ ಇದು ನನ್ನದು ಬ್ಲೂ. ಅವನನ್ನು ಸಾಯಿಸ್ಲಿಕ್ಕೆ 5 ಬಿಲ್. 4 ಇವಾಗ 6 ಮತ್ತೆ 4 ನೋಡಿ. 6 ಮತ್ತು 3 6 ಬೀಳಿಲ್ಲ, ಖಾಲಿ 3 ಬಿದ್ದು. ಸೊ ಇವನದು ಇವಾಗಾದ್ರೂ 6 ಬೀಳುತ್ತಾ ನೋಡುವ. ಇವಾಗ 6-1 ಅವನ ಫಿನಿಶ್ ಕಾಯಿನ್ ಅಲ್ಲ 6-4 ಫಿನಿಶ್ ಕಾಯಿನ್ ಹೋಗುತ್ತೆ ನೋಡಿ. 6 ಸ್ಟಾರ್ ಇಡಿ ಮಕ್ಕಳ ಖುಷಿ ನಮ್ಮ ಖುಷಿ ನೋಡಿ. ಅತಿ 5ಗೆ ಬಿದ್ದದ್ದು 6. ಈ ಆಟವನ್ನು ಗೆಲ್ಲೋದು ಯಾರು? ಮುಡಿಮಾರು, ಮೋಂತಿಮಾರು, ತಲೆಮಾರು. ಗೈಸ್ ಮೊದಲ ಫಿನಿಶ್ ಮಾಡಿದ್ದು ನಮ್ಮ ಪಜೀರ್ನ. ಅಜು ಎಲ್ಲ ಗೈಸ್ ಮತ್ತೆ ಜೈಲ್ನ ಒಳಗಡೆ. ಅಜು ಎಂದಿದೆ ಗೈಸ್. ಒಬ್ಬಂದು ಫಿನಿಶ್ ಆಗಿದೆ, ಆಟ ಮುಗೀತಾ ಬಂತು. ಆದ್ರೆ ಇವೊಂದು 4 ಕೂಡ ಒಳಗಡೆ ಇದೆ. ಗೈಸ್ ನಾವು ಹಾಳಾದ್ರೂ ಪರವಾಗಿಲ್ಲ, ಬೇರೆಯವ್ರು ಸರಿ ಇರಬಾರ್ದು. ಅವಾಗ ನನ್ಗೆ ನೋಡಿ ಗೈಸ್, ನನಗೆ ಬೇಜಾರಾದ್ರೆ ನಾನು ಸೀದಾ ಬರೋದು ಇಲ್ಲಿಗೆ. ಮೋಟಿವೇಟರ್ ನಮ್ಮ ಲೈಫ್ ಇಸ್ ಅನ್ಪ್ರೆಡಿಕ್ಟೇಬಲ್. ಸೊ ಎಂಜಾಯ್ ದ ಮೊಮೆಂಟ್. ಅಷ್ಟೇ, ಎಂಜಾಯ್ ದ ಮೊಮೆಂಟ್. ನೀನಷ್ಟೇ ಲೂಡೋ കളിക്കുമ്പോ ತಾನು ಗೈಸ್ ನಂದು ಒಂದೇ ಕಾಯಿನ್ ಇರೋದು. ಆಕ್ಚುಲಿ ಇವಳು ಫಸ್ಟ್ ಆಗಿದ್ದಾಳೆ. ಸೊ ನಾವು 3ರಲ್ಲಿ ಯಾರು ಸೆಕೆಂಡ್ ಆಗೋದಂತ ಆಗ್ತೀನಿ ಇವಾಗ. ಅಜ್ಜು ಆಗಿಲ್ಲ. ಆವಾಗ ಒಳ್ಳೆ ಪರಿಸ್ಥಿತಿ ಆಯ್ತು. ಅಜ್ಜು ಸೊ ಗೈಸ್ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೇ 8ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು. ಬಾಯ್.